ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ನಂದು ಡೇ ಹೇಗೆ ಹೋಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣಂತೆ. ಟೈಮ್ ಬಂದು ಆಗಲೇ ಲೇಟ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ನನಗೂ ಕೂಡ ಹುಷಾರಿದ್ದಿಲ್ಲ, ಸೊ ಹಂಗಾಗಿ ಲೇಟಾಗಿದ್ದೆ. ನಾನು ಸಹ ನಾಷ್ಟ ಇನ್ನೂ ಆಗಿದ್ದಿಲ್ಲ, ನಾಷ್ಟ ರೆಡಿ ಮಾಡ್ತಾಯಿದ್ದೆ ನಾನು. ನೋಡಿ ಈ ರೀತಿ ಇದೆ ಇವತ್ತು. ಬಿಸಿಲಂದ್ರೂ ಹೆವಿ ಬಿಸಿಲು ಫ್ರೆಂಡ್ಸ್. ಡೇ ಬೈ ಡೇ ಬಿಸಿಲು ಜಾಸ್ತಿ ಆಗ್ತಾಯಿದೆ. ಯಪ್ಪ ಸುಸ್ತನಿಸಿ ಹೋಗ್ಬಿಡ್ತತಿ. ನೋಡಿ ಯಾವ ರೀತಿ ಹೊರಗೆ ಇವಾಗಲೇ ಎಷ್ಟು ಬಿಸಿಲಿದೆ ಅಂತ ಹೇಳಿ. ನಾಳೆ ಪೂಜೆನೂ ಆಗಿತ್ತು, ಎಲ್ಲನೂ ಆಗಿತ್ತು. ಇನ್ನು ನಾಷ್ಟ ಒಂದು ಮಾಡಬೇಕಿತ್ತು. ಟೈಮ್ ಬಂದು ಆಲ್ರೆಡಿ ಅಲ್ಲೇ 12 ಗಂಟೆ ಆಗಿತ್ತು ಅಂದ್ಕೊತೀನಿ ನಾನು. ನೋಡಿ 12 ಗಂಟೆ 5 ನಿಮಿಷ ಆಗಿತ್ತು. ಬೇಗ ಏನಾದರೂ ಮಾಡೋಣ ಅಂತೇಳಿ ಸ್ವಲ್ಪ ಅವಲಕ್ಕಿ ಮಾಡಿ ಸ್ವಲ್ಪ ಈರುಳ್ಳಿ ಬಜ್ಜಿ ಮಾಡಿದೆ ಫ್ರೆಂಡ್ಸ್. ಯಾಕಂದರೆ ಬಾಯಿ ಕೆಟ್ಟಂಗೆ ಆಗಿಬಿಟ್ಟಿತ್ತು, ಜ್ವರ ಬಂದು ಗುಳಿಗೆ ತೊಗೊಂಡಿನ್ನೆಲ್ಲ ಬಾಯಿ ವಿಷ ಅನಿಸ್ತಿತ್ತು. ಸೊ ಹಂಗಾಗಿ ಸ್ವಲ್ಪ ಬಜ್ಜಿ ಮಾಡಿದ್ರಾಯಿತು ಅಂತ ಹೇಳಿ ಬಜ್ಜಿ ಮಾಡಿದೆ. ಅಲ್ಲ ಟೈಮ್ ಆಗಿತ್ತಲ್ಲ, ಅದಕ್ಕೆ ಬೇಗ ಮಾಡಿದ್ರೆ ಆಯಿತು ಅಂತ ಹೇಳಿ ಮಾಡ್ತಾಯಿದ್ದೆ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬರ್ತಾಯಿದ್ದಾವೆ ಬಜ್ಜಿ ಅಂತ. ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಾಗಿದ್ವು ಫ್ರೆಂಡ್ಸ್. ಸ್ವಲ್ಪ ಮಾಡಿದೆ, ಜಾಸ್ತಿ ಏನಿಲ್ಲ. ತಿನ್ನಬೇಕಂತ ಆಸೆ ಆಗ್ತೈತಿ, ಬಟ್ ಅಷ್ಟೊಂದು ತಿನ್ನೋಕ್ಕಾಗಂಗಿಲ್ಲ. ಸುಮ್ಮನೆ ಯಾಕೆ ಭಾಳ ಮಾಡಿ ವೇಸ್ಟ್ ಮಾಡೋದು ಅಂತೇಳಿ ಸ್ವಲ್ಪ ಮಾಡಿದೆ ನಾನು. ಅವಲಕ್ಕಿ ಬಜ್ಜಿ ಮಾಡಿಕೊಂಡು ನಾಷ್ಟ ಮಾಡಿಕೊಂಡೆ ಫ್ರೆಂಡ್ಸ್. ನಾಷ್ಟ ತಿಂದುಬಿಟ್ಟು ಮುಂದಿಂದು ನೋಡಿದ್ರಾಯ್ತು. ಇನ್ನು ಶಾರಮ್ಮ ಆಂಟಿ ಸಹ ಬಂದಿದ್ದಿಲ್ಲ, ಬಂದು ಪಾತ್ರೆ ತೊಳೆದು ಕೊಟ್ಟು ಹೋಗಿದ್ದರು ಶಾರಮ್ಮ ಆಂಟಿ. ಅವ್ರು ಬರೋ ಮಟ್ಟ ಮತ್ತೇನಂತಂದೇಳಿ ನಂದೇನು ಕೆಲಸ ಇತ್ತು, ನಾನು ಬೇಗ ಮುಗಿಸ್ಕೊಂಡು ಎಲ್ಲ ನಾಷ್ಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡು ಕುತ್ಕೊಳ್ಳೋತ್ತಿಗೆ 12:30 1 ಗಂಟೆ ಆಗೇ ಹೋಯ್ತು ಫ್ರೆಂಡ್ಸ್. ಟೈಮು ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಂಗಿಲ್ಲ. ನೋಡಿ ಯಾವ್ದು ರೀತಿ ಬಜ್ಜಿ ಬರ್ತಾ ಇದ್ದಾವೆ ಅಂತ ಹೇಳಿ. ಬಿಸಿ ಇದ್ದಾಗಲೇ ತಿಂದ್ರೇ ಅವು ಟೇಸ್ಟ್ ಫ್ರೆಂಡ್ಸ್. ಬಜ್ಜಿ ಯಾರಿದ ಮೇಲೆ ತಿನ್ನೋಕ್ಕಷ್ಟು ಟೇಸ್ಟ್ ಅನಿಸೋದಿಲ್ಲ. ಅಂದರೂ ಚೆನ್ನಾಗಿ ಟೇಸ್ಟ್ ಇದ್ವು ಬಜ್ಜಿ ಮಾತ್ರ. ಈ ಥರ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ. ನಾನು ರೆಸಿಪಿ ಏನೂ ಹಾಕಲಿಲ್ಲ. ನಿಮಗೇನಾದರೂ ರೆಸಿಪಿ ಬೇಕಾತಂದರೆ ಕಮೆಂಟ್ ಹಾಕಿ, ಒಂದಿನ ಮಾಡಿ ತೋರಿಸ್ತೀನಂತೆ. ಬೇಗ ಟೈಮ್ ಆಗಿತ್ತು. ನಾಷ್ಟ ಎಲ್ಲ ಬಡಿಸ್ಕೊಂಡು ತಿಂದು ಬೇಗ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಆಯಿತು ಅಂತ ಹೇಳಿ. ನೋಡಿ ಯಾವ ರೀತಿ ಆಗಿದೆ ಅಂತ ಅಲ್ವಾ. ಬನ್ನಿ ಟೀ ಮಾಡೋಣಂತೆ. ಈಗೆದ್ದೆ, ಮಲಗಿಬಿಟ್ಟಿನಿ ಫ್ರೆಂಡ್ಸ್. ನಿದ್ದೆ ಹೋಗ್ಬಿಟ್ಟಿತ್ತು, ಎಚ್ಚರನೇ ಇಲ್ಲ. ಈಗೆದ್ದೆ. ಬನ್ನಿ ಈಗ ಟೀ ಮಾಡ್ತೀನಿ. ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ರೇಷನ್ ತರಬೇಕು. ರೇಷನ್ ತಂದು ಏನು ಮಾಡಬೇಕಂತ ಹೇಳಿ ಟೀ ಬಿಡ್ತೀನಿ. ಒಂದು ಸೆಕೆಂಡ್. ಜೋಳ ಜಿನಿಗೆ ಹಾಕಿಸ್ಬೇಕಿತ್ತು ಫ್ರೆಂಡ್ಸ್. ಮಾಡೋದ್ರ ಗತಿ ಕಾಣಿಸ್ತಾ ಇದೆ, ಹೇಗೆ ಏನೋ ಗೊತ್ತಿಲ್ಲ. ಈ ರೀತಿ ಕಾಣಿಸ್ತಾ ಇದೆ. ಈಗ 2 ದಿನದ ಮುಚ್ಕೊಂಡೈತಿ ಫ್ರೆಂಡ್ಸ್. ಸಾಕು, ನಮ್ಮ ಮಳೆ ಬರೋ ಸಂಭಾವನೆ ಇದೆ, ಗೊತ್ತಿಲ್ಲ. ಬನ್ನಿ ಟೀ ಮಾಡ್ತೀನಂತೆ. ಟೀ ಕುಡಿದು ಬೇಗ ಅನ್ನೋದು ನೋಡೋಣ. ಸಾರಿ, ಈಗ ಟ್ರಪಾಡಿಗೆ ಹಾಕೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ಹಾಕಿ ವಿಡಿಯೋ ಮಾಡೋಕ್ಕೆ ಸತ್ತು ಬೇಜಾರಾಗ್ಬಿಟ್ಟೈತಿ. ಬನ್ನಿ ನೋಡಿ ಟೀ ಇಟ್ಟಿದ್ದೀನಿ. ಈಗ ಟೀ ಆಗಲಿ ಕುದಿಬೇಕು, ಅದು ಕುದೀಲಿ. ಬನ್ನಿ ಅಲ್ಲಿವರೆಗೂ ಹೊರಗೊಂದು ವ್ಯೂಸ್ ತೋರಿಸ್ತೀನಿ.
ಟೈಮ್ ಪಾಸ್ ಆಗೋದಿಲ್ಲ ಫ್ರೆಂಡ್ಸ್, ಬೇಜಾರು. ಗಾಳಿ ಚಂದ ಗಾಳಿ ಬಿಟ್ಟೈತೆ. ಯಾವಾಗ ನೋಡಿದ್ರು ಗುಬ್ಬಿ ಚಿವ್ ಚಿವ್ ಅಂತ ಹೇಳಿ ಕೂಗ್ತಾನೆ ಇರ್ತವೆ. ಕಾಕಿ ನೋಡಿಲ್ಲ ಅಂದರೆ ಅನಿಸುತ್ತೆ. ಇವು ಮ್ಯಾಲಿನ ಮನೆಗೆ ಹಾಕ್ಬೇಕು ಫ್ರೆಂಡ್ಸ್. ಮೊನ್ನೆ ತೊಳೆದು ಹಾಕಿದ್ದೀನಿ, ಹಾಕ್ತೀನಿ. ನೋಡಿ ಟೀ ಕುದಿತಾ ಇದೆ. ಟೀ ಆದ ತಕ್ಷಣ ಟೀ ಕುಡಿತೀನಿ. ಕುಡಿದು ಸ್ವಲ್ಪ ಅನ್ನಕ್ಕೆ ಇಡಬೇಕು ಅಷ್ಟೇ. ನೈಟ್ ಒಂದು ಸ್ವಲ್ಪ ಅನ್ನ ಮಾಡಿದರೆ ಮುಗೀತು. ನೋಡಿ ಇಲ್ಲೆಲ್ಲ ಯಾವ ರೀತಿ ಕಪ್ಪಾಗಿಬಿಟ್ಟಿದೆ ಅಂತ. ಈ ಥರ ಯಾವಾಗ ಆಗಿದ್ದಿಲ್ಲ, ಇದೆ ಫಸ್ಟ್ ಈ ಥರ ಆಗ್ತಾಯಿದೆ. ಎಲ್ಲ ಒಂದೊಂದೇ ರೋಗ ಬಂದು ತೆಗೆದುಕೊಳ್ತಾ ಇದ್ದಾವೆ ಫ್ರೆಂಡ್ಸ್ ನನಗೆ. ಎಂತೆಂಥ ರೋಗ ಏನೇನು ಬರ್ತದೆ ಏನೋ ಗೊತ್ತಿಲ್ಲ ನನಗೆ. ಇದಂತರೂ ಬಂದು ಈಗ ತೆಗೆದುಕೊಂಡೈತೆ, ನೋಡ್ಬೇಕು. ಚಂದ ಗಾಳಿ ಬಿಟ್ಟೈತಿ. ಇದೇ ಮಾಡ್ಕೋ ತಿನ್ನೋ ಎಷ್ಟು ದಿನ ಅಂತ ಈಗ ಅಲ್ಲ. ಬೇಜಾರು, ಟೈಮ್ ಪಾಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬೇಜಾರಾಗ್ತದೆ. ನಮ್ಮ ಬುಜ್ಜಿ ಬೇರೆ ಇಲ್ಲ. ನಮ್ಮ ಬುಜ್ಜಿ ಬೇರೆ ಇದ್ದಿದ್ರೆ ನಮ್ಮ ಬುಜ್ಜಿ ಇದ್ಬಿಟ್ರೆ ನಾನು ಯಾರಿಗೂ ನೆನೆಸೋಂಗೇ ಇಲ್ಲ. ಅದಿದ್ರೆ ಚಂದ ಟೈಮ್ ಪಾಸ್ ಆಗ್ತಿತ್ತು. ಈಗೇನು ಮಾಡೋಕ್ಕಾಗಂಗಿಲ್ಲ. ಬರ್ದಂಗೆ ಹೋಗ್ಬೇಕು, ನೋಡೋಣ. ಕೆಟ್ಟ ಬೇಜಾರಾಗ್ತದೆ ಫ್ರೆಂಡ್ಸ್, ಟೈಮ್ ಪಾಸೇ ಆಗಂಗಿಲ್ಲ. ಟೈಮ್ ಬಂದು ಈಗ 6:30 ಆಗೈತೆ. ನೋಡಬೇಕು, 6:30 ಆಗೈತೆ ಫ್ರೆಂಡ್ಸ್. ಮೊನ್ನೆ ಇದನ್ನು ಮಾಡಿದೆ ಅಂತ ಹೇಳಿದ್ನಲ್ಲ, ಆಲೂಗಡ್ಡೆ ಚಿಪ್ಸ್ ಮಾಡಿದೆ ಅಂತ ಹೇಳ್ದಲ್ಲ, ಬನ್ನಿ ತೋರಿಸ್ತೀನಿ. ಅದು ಸಿಪ್ಪೆ ಉಳಿದಿದ್ದು ನೋಡಿ ಈ ಥರ ಮಾಡಿದ್ದೀನಿ. ಹೌದಾ, ಈ ಥರ ಇದಕ್ಕೆ ಏನು ಹಾಕಿದ್ದೀನಿ ಅಂದರೆ ಉಪ್ಪು, ಖಾರ ಮತ್ತು ಇದು ಏನಪ್ಪ ಜೀರಿಗೆ ಪುಡಿ ಹಾಕಿ ಅವಾಗೆ ಕಲಸಿ ಒಳಗೆ ಹಾಕಿದ್ದೀನಿ. ನೋಡಿ ಯಾವ ರೀತಿ ಆಗಿದ್ದಾವೆ ಇವು. ಅನ್ನದ ಜೊತೆ ಸೈಡಿಗೆ ತಿನ್ನೋಕೆ ಚೆನ್ನಾಗಿರ್ತವೆ. ಕರೆದ್ರೆ ಒಂಥರ ಮಜ್ಜಿ ಮೆಣಸಿನ್ಕಾಯಿ ಅಂತಾರಲ್ಲ, ಆ ರೀತಿ ಚೆನ್ನಾಗಿರ್ತವೆ. ಬನ್ನಿ ಚಿಪ್ಸು ತೋರಿಸ್ತೀನಿ ಯಾವ ರೀತಿ ಆಗಿದ್ದಾವೆ ಅಂತ ಹೇಳಿ. ಭಾಳಷ್ಟು ಆಗಿದ್ದಾವೆ ಫ್ರೆಂಡ್ಸ್, ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದಾಗಿದ್ದಾವೆ. 5 kg ತಂದಿದ್ದೆ ಆಲೂಗಡ್ಡೆನ. ಈ ಥರ ಮಾಡಿಟ್ಕೊಂಡು ಇರ್ತವೆ ಅಂತೇಳಿ. ಕೆಲವೊಂದಕ್ಕೆ ನಾನು ಇದು ಹೇಳಿದೆಲ್ಲ, ನಾನು ಉಪ್ಪು ಮತ್ತು ಜೀರಿಗೆ ಪೌಡ್ರು, ಖಾರ ಪುಡಿ ಹಾಕಿದೆ. ಅಷ್ಟಕ್ಕೂ ಹಾಕಲಿಲ್ಲ, ಅರ್ಧಕ್ಕೆ ಹಾಕಿದೆ. ಮತ್ತು ಅದು ಎಣ್ಣೆ ಒಳಗೆ ಕರಿಬೇಕಾದ್ರೆ ಹೊತ್ತೋಗ್ಬಿಡುತ್ತಲ್ಲ, ಸೊ ಹಂಗಾಗಿ ನಾನು ಏನು ಉಪ್ಪು ಏನು ಹಾಕಿಲ್ಲ. ಕರಿದ ತಕ್ಷಣ ಸ್ವಲ್ಪ ಹೊತ್ತು ಉಪ್ಪು ಖಾರ ಹಾಕಿ ಕಲಿಸ್ಕೊಂಡು ತಿಂದರೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಕಲಸೋ ಅವಶ್ಯಕತೆ ಇರೋಲ್ಲ. ನೋಡಿ ಎಷ್ಟೊಂದು ಈಡಾಗಿದ್ದಾವೆ. ಒಂದು ವರ್ಷದ ಮಟ್ಟ ಆರಾಮ್ ಇಟ್ಕೊಂಡು ತಿನ್ಬೋದು. ನಮಗಿದೇನು ಬಟಾಟೆ ಏನು ಸೇರೋದಿಲ್ಲ, ಬಟ್ ಇರಂಗಿರಲಿ ಅಂತ ಹೇಳಿ ಮಾಡಿದೆ. ಯಾವಾಗಾದ್ರೂ ಏನಾದರೂ ಫಂಕ್ಷನ್ನು, ಮನೆಗೇನಾದರೂ ಪೂಜೆ ಗೀಜೆ ಇದ್ದರೆ ಕರಿಯಕ್ಕೆ ಬರ್ತೈತಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ. ಕೈ ಸುಟ್ಟು ಬಿಟ್ಟೈತೆ ಫ್ರೆಂಡ್ಸ್. ಬರೀ ಏನಾದರೂ ಒಂದು ಮಾಡ್ಕೊಂಡಿರ್ತೀನಿ ಹೇಳ್ರಿ. ನೋಡಿ ಸುಟ್ಬಿಟ್ಟೈತೆ ಕೈ. ಇಷ್ಟಾಗಿದ್ದಾವೆ, ಚೆನ್ನಾಗಾಗಿದ್ದಾವೆ. ಒಂದು ಸ್ವಲ್ಪ ಊಟಕ್ಕೆ ಕರಿಬೇಕಂತ ಹೇಳಿ ಕರಿತಾ ಇದ್ದೀನಿ. ಬನ್ನಿ. ಸರಿಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಫ್ರೆಂಡ್ಸ್.
ಇದು ಸ್ವಲ್ಪ ಡಿಮ್ ಆಯ್ತದ ಲೈಟ್, ಸೊ ಹಂಗಾಗಿ ಗೊತ್ತಾಗಲ್ಲ. ಎಣ್ಣೆ ಭಾಳ ಖಾರ ಆಯ್ತೈತಿ. ಆಫ್ ನೋಡಿ ಅದಕ್ಕೆ ಎಣ್ಣೆ ಭಾಳ ಖಾರ ಹಚ್ಚಿಬಿಡ್ತಾವ ಫ್ರೆಂಡ್ಸ್. ನೀವು ಹಂಗೆ ಬರೆ ಬಾಯಲ್ಲಿ ತಿನ್ಬೇಕಂದ್ರೆ ಉಪ್ಪು ಖಾರ ಹಚ್ಕೊಳ್ಳಿ. ಈ ಥರ ಅನ್ನ ಸಾಂಬಾರ್ ಜೊತೆ ತಿನ್ಬೇಕಂದ್ರೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ಅದ್ರಾಗ ಆಲ್ರೆಡಿ ಉಪ್ಪು ಇರುತ್ತಲ್ಲ, ಮ್ಯಾನೇಜ್ ಮಾಡುತ್ತೆ. ಸೊ ನೀವು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಸುಮ್ಮನೆ ಹೊರಗೆ ಅಲ್ಲಿ ತೊಗೊಂಡು ತಿನ್ನೋದಕ್ಕಿಂತ ಈ ಥರ ಮನೇನು ಮಾಡ್ಕೊಂಡು ತಿನ್ನೋದೇ ಬೆಸ್ಟ್ ಅಂತೀನಿ ನಾನು. ನನಗೆ ಆದಷ್ಟು ಫ್ರೆಂಡ್ಸ್ ನನಗೆ ಮನೆ ಫುಡ್ಡೇ ಸೇರ್ತದ್ರಿ. ಇದು ಹೊರಗಿಂದೆಲ್ಲ ಆ ಥರ ಲೈಕ್ ಆಗೋದಿಲ್ಲ ನನಗೆ, ಗೊತ್ತಿಲ್ಲ. ನಾನು ಊಟ ಮಾಡಿ ಸ್ವಲ್ಪ ವಾಕ್ ಹೋಗ್ತಿರ್ಬೇಕು. ಎಲ್ಲಿ ಹೋಗಿಲ್ಲ ಹೊರಗೆ, 2 ದಿನ ಆಯಿತು ನಾನು. ಆಯಿತು ನೋಡಿ ಯಾವ ರೀತಿ ಆಗಿಲ್ಲ ಅಂತ. ಎಷ್ಟೊಂದು ಆಯಿತು ನೋಡಿ, ಇಷ್ಟು ಕರೆದಕ್ಕೆ ಬನ್ನಿ ತೋರಿಸ್ತೀನಿ. ನಾನೀಗ ಊಟ ಮಾಡ್ತೀನಿ. ಇಷ್ಟ ಆಯಿತು. ನಾನು ಅವಾಗ ಇದು ಹಾಕಿದೆ ಅಂದಲ್ಲ, ಅವಾಗ ಉಪ್ಪು ಖಾರ ಹಾಕಿನಂದೆಲ್ಲ ಒತ್ತಿ ಬಿಡ್ತಾವೆ, ಅದಕ್ಕೆ ಹಾಕ್ಬಾರ್ದಿತ್ತು. ಇದು ಚಲೋ ಆಗ್ಯಾವ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗ್ಯಾವ ಫ್ರೆಂಡ್ಸ್. ನೀವು ಈ ಥರ ಮಾಡ್ಕೊಳ್ಳಿ. ಇದಕ್ಕೆ ಬಿಸಿಲು ಐತಲ್ಲ ಚೆನ್ನಾಗಾಗುತ್ತೆ. ಖಾಲಿ ಇರ್ತೀರಲ್ಲ ಮಾಡ್ಕೊಳ್ಳಿ. ಬನ್ನಿ ನಾನೀಗ ಊಟ ಮಾಡ್ತೀನಂತೆ. ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಊಟ ಮಾಡ್ತಾ ಇದ್ದೀನಿ. ಸ್ವಲ್ಪ ಅನ್ನ ಸಾಂಬಾರು ಅಷ್ಟೇ ನಾನು ತಿನ್ನೋದು. ಇದು ಚಪಾತಿ ಇದೆಲ್ಲ ಏನು ತಿನ್ನಂಗಿಲ್ಲ. ಬಾಸುಮತಿದು ಅಕ್ಕಿದು ಮಾಡಿದ್ದೆ. ಅಕ್ಕಿ ಖಾಲಿಯಾಗಿದ್ದಾವೆ. ನಾನು ರೇಷನ್ ತರಕ್ಕೆ ಹೋಗಿಲ್ಲ, ಖಾಲಿಯಾಗಮಟ ಬಿಟ್ಬಿಟ್ಟಿದ್ದೀನಿ ಈ ಸಲ. ಎಲ್ಲಿ ಹೋಗೋಕ್ಕೆ ಮನಸ್ಸು ಆಗ್ತಾಯಿಲ್ಲ. ಈಗ ಟೈಮ್ ಬಂದು 8:30 ಆಗೈತೆ. ಇಷ್ಟು ಬೇಗ ಊಟ ಮಾಡ್ತಾಯಿದ್ದೀನಿ. ನಾನು ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ, ಅಂದರೆ ಲೇಟಾಗಿ ಟಿಫಿನ್ ತಿಂದು ಗುಳಿಗೆ ತೊಗೊಂಡಿದ್ದೆಲ್ಲ. ಸೊ ಹಂಗಾಗಿ ಮಧ್ಯಾಹ್ನ ಊಟ ನಂದೀಗ ಮಧ್ಯಾಹ್ನ ಊಟನೇ ಇರೋಂಗಿಲ್ಲ ಫ್ರೆಂಡ್ಸ್. ಒಂದೊಂದ್ಸಲ ಸ್ಕಿಪ್ ಮಾಡಿಬಿಡ್ತೀನಿ. ಈಗ ರಾತ್ರಿ ಬೆಳಿಗ್ಗೆ ಕಂಪಲ್ಸರಿ ಊಟ ಮಾಡ್ತೀನಿ. ಗುಳಿಗೆ ತೊಗೋಬೇಕಲ್ಲ, ಸೊ ಅದ್ರ ಸಂಬಂಧ ಊಟ ಮಾಡ್ತೀನಿ ನಾನು. ಶೇಂಗಾ ಬೀಜ ಹಾಕ್ಬಿಟ್ಟಾರೆ ಶಾರಮಂಟಿ ಸಾಂಬಾರಿಗೆ. ಇವತ್ತು ತಿನ್ನಂಗೆ ಆಗ್ತಿಲ್ಲ. ಶೇಂಗಾ ಬೀಜ ಹಾಕ್ಯಾರ. ನೋಡಿ ಎಷ್ಟು ಪೊಳ್ಳಾಗಿದ್ದಾವೆ. ಹೌದಾ ನೋಡಿ, ಬಾಯಿಗೆ ಇಟ್ಕೊಂಡ್ರೆ ಸೌಂಡೇ ಬರಲ್ಲ. ಕುರು ಹಂಗೆ ಒಳಗೆ ಹಂಗೆ ಕರೆಕ್ಟಾವ ಆ ಥರ ಆಗಿದ್ದಾವೆ. ಚೆನ್ನಾಗಿದ್ದಾವೆ. ಬಾಯಿ ನೋಡ್ಬಿಡತ್ತೆ ಫ್ರೆಂಡ್ಸ್ ಹೀಟಾಗಿ. ನೋವು ಬಾಯೆಲ್ಲ ಹೀಟಾಗಿ ನೋವು ಆಗ್ಬಿಟ್ಟತಿ. ಕಾಣಿಸ್ತಾ ಇಲ್ಲ ನಿಮಗೆ, ತಿನ್ನೋಕ್ಕಾಗೋದು. ಇದು ಊಟ ಮಾಡಿ ಸಿಗ್ತೀನಿ. ಊಟ ಆಯಿತು ಫ್ರೆಂಡ್ಸ್. ಈಗ ಅಡಿಕೆಲ್ಲ ಹಾಕ್ಕೊತಿದ್ದೀನಿ. ನಾನು ಇದು ಯಾಕೆ ಹಾಕ್ಕೊತಿದ್ದೀನಿ ನೋಡಿ, ಸ್ವಲ್ಪ ಬಿಲ್ಕೊನ್ ಹಾಕ್ಕೊಂಡಿದ್ದೀನಿ, ಒಂದು ಅಡಿಕೆ ಹಾಕ್ಕೊಂಡಿದ್ದೀನಿ, ಸುಣ್ಣ ಹಾಕ್ಕೊಂಡಿದ್ದೀನಿ. ಅಡಿಕೆಲ್ಲ ಎದಕ್ಕೆ ಹಾಕ್ಕೊತೀನಿ ಅಂದರೆ ಈ ಸುಣ್ಣ ಸಂಬಂಧ. ಸುಣ್ಣ ಹೆಲ್ತಿಗೆ ಚಲೋ ಫ್ರೆಂಡ್ಸ್. ಕ್ಯಾಲ್ಶಿಯಮ್ ಇರ್ತೈತಲ್ಲ, ಆ ಥರ ಕ್ಯಾಲ್ಶಿಯಮ್ ಇದರೊಳಗೆ, ಸುಣ್ಣದೊಳಗೆ ಕ್ಯಾಲ್ಶಿಯಮ್ ಇರ್ತೈತಿ. ಒಂದು ವೇಳೆ ನಾವು ವೀಕ್ನೆಸ್ ಇದ್ವಿ ಅಂದರೆ, ನಮಗೆ ಕೈ ನೋವು, ಕಾಲು ನೋವು, ಕೈ ಹಿಡ್ಕೊಳ್ಳೋದು, ಕಾಲು ಹಿಡ್ಕೊಳೋದು ಆಗ್ತೈತಲ್ಲ, ಅವಾಗ ನಮಗೆ ಕ್ಯಾಲ್ಶಿಯಮ್ ಕಡಿಮೆ ಆಗಿದೆ, ಏನೋ ಒಂದು ನಮ್ಮ ಬಾಡಿ ಒಳಗೆ ವಿಟಮಿನ್ ಕಡಿಮೆ ಆಗಿರುತ್ತಲ್ಲ. ಸೊ ಆ ಟೈಮ್ ಒಳಗೆ ಈ ಥರ ಕ್ಯಾಲ್ಶಿಯಮ್ ಕಡಿಮೆ ಆಯಿತು ಅಂದರೆ ಡಾಕ್ಟರೇ ಹೇಳ್ತಾರೆ ಈ ಥರ ಸುಣ್ಣ ನೀರಿನ ಇದ್ರಾಗಾದರೂ ತೊಗೊಳ್ಳಿ, ಇಲ್ಲ ಈ ಥರ ಅಡಿಕೆಯಲ್ಲಿ ಏನಾದರೂ ಹಾಕ್ಕೊಳ್ಳಿ ಅಂತ ಹೇಳಿ. ಎಲ್ಲದಕ್ಕಿಂತ ಬೆಸ್ಟ್ ಇದೆ ಅಂತ ಹೆಲ್ತಿಗೆ ಒಳ್ಳೆಯದೇ ಇರ್ತೈತಲ್ಲ ಅಡಿಕೆಯಲ್ಲಿ. ಸೊ ಹಂಗಾಗಿ ನಾನು ಅಡಿಕೆಯಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಒಂದು ಟೈಮು ನೈಟು.
ಮತ್ತು ಈಗ ಗುಲ್ಕೊಂಡ್ ಇದು ಚೆನ್ನಾಗಿ ಫ್ರೆಂಡ್ಸ್, ಈಗ ಬಿಸಿಲಲ್ಲ, ಇದು ಗುಲ್ಕೊಂಡ್ ತಂಪು ಫ್ರೆಂಡ್ಸ್. ಫ್ರಿಜ್ ಒಳಗೆ ಇಟ್ಟಿದ್ದೀನಲ್ಲ, ಸ್ವಲ್ಪ ಇದಾಗತ್ತೆ. ಹೆಲ್ತಿಗೆ ಚಲೋ ಇದು ಗುಲ್ಕನ್ನು ಸಹ ತಿನ್ನಿ, ಚೆನ್ನಾಗಿರುತ್ತೆ. ನನಗೆ ಇದನ್ನ ತಿಂದುಬಿಟ್ಟು ವಾಕ್ ಹೋಗ್ಬೇಕಂತ. ವಾಕ್ ಹೋಗಿ ಬಂದು ಮಕ್ಕೊಂಡ್ಬಿಡ್ತೀನಿ. ಮಕ್ಕೊಳೋದು ಅಷ್ಟು ಬೇಗ ನಿದ್ದೆ ಬರೋಲ್ಲ ನನಗೆ. ಈಗ ಊಟ ಆಯಿತು, ಊಟ ಮಾಡಿ ಒಂದು ತಾಸು ಸರ್ ತಿಳಿದು 11 ಗಂಟೆವರೆಗೂ ವೈಭವ್ ಮಂತೆಗೆ ಹೋಗ್ಬಿಡ್ತೀನಿ. ಹಳ್ಳಿ ಒಳಗೆ ಬೇಗ ಮಲ್ಕೊತಾರೆ, 8:30 9 ಗಂಟೆಗೆ ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ. ಬಾಯಿ ನೋವಾಗ್ಬಿಟ್ಟೈತಿ. ಸಿಟಿ ಒಳಗೆ ಯಾರು ಮಲ್ಕೊಳಲ್ಲ, 12 ಗಂಟೆ ಹಂಗೆ ಆಗ್ತೈತಿ. ಇನ್ನು 11 ಗಂಟೆ ಅವ್ರಿಗೆ 8 ಗಂಟೆ ಇದ್ದಂಗೆ ಎದ್ದಿರ್ತಾರೆ, ಎಲ್ಲರೂ ವಾಕ್ ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ಲೇಟೇ ಅವ್ರದ್ದು, ಊಟನೂ ಲೇಟು. ನಾನು ಈಗ ಒಂದು ಸ್ವಲ್ಪ ಊಟ ಇತ್ತಲ್ಲ, ವಾಕ್ ಹೋಗಿರ್ತೀನಿ. ವಾಕ್ ಹೋಗಿಂದು ಹೋಗಿ ಕುತ್ಕೊತೀನಿ ಒಂದು ಸ್ವಲ್ಪ ಹೊತ್ತು. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಓಕೆನಾ? ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಂತೆ. ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್, ಬಾಯ್.